ಎಲ್ರಿಗೂ ನಮಸ್ಕಾರ. ನವನೀತ ಎಜುಕೇಷನ್ ಚಾನಲ್ಗೆ ಸ್ವಾಗತ. 7ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 2ರ ಇತಿಹಾಸ ಭಾಗದ ಅಧ್ಯಾಯ 15 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. VA, PDO, HSTR, GPSTR ಮತ್ತು TET ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಪ್ರಶ್ನೆಗಳು 100 ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನು ನೀಡುವಂತಹ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಯಾರ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ ಜಾಗೃತಿ ಉಂಟಾಯಿತು? ಆಧುನಿಕ ಪಾಶ್ಚಾತ್ಯರ ವಿಚಾರಧಾರೆಯ ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ ಜಾಗೃತಿ ಉಂಟಾಯಿತು. ಎರಡನೇ ಪ್ರಶ್ನೆ, ಪಾಶ್ಚಾತ್ಯರ ಯಾವ ಅಂಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದವು? ಪಾಶ್ಚಾತ್ಯರ ಸಂಸ್ಕೃತಿ, ವೇಷಭೂಷಣ, ನಡಾವಳಿಗಳು, ಸಮಾಜ ಧಾರ್ಮಿಕ ವಿಚಾರಗಳು ಮತ್ತು ನಂಬಿಕೆಗಳು ಮತ್ತು ಸಾಮಾಜಿಕ ಆದರ್ಶಗಳು ಭಾರತೀಯರ ಮೇಲೆ ಗಾಢವಾದ ಪ್ರಭಾವ ಬೀರಿದವು. ಮೂರನೇ ಪ್ರಶ್ನೆ, ಪಾಶ್ಚಾತ್ಯರ ಯಾವ ಸಿದ್ಧಾಂತಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿದವು? ಪಾಶ್ಚಾತ್ಯರ ವೈಚಾರಿಕ ವಿಚಾರಧಾರೆ ಮತ್ತು ಮಾನವತಾವಾದ ಈ ಎರಡು ಸಿದ್ಧಾಂತಗಳು ಭಾರತೀಯರ ಮೇಲೆ ಹೆಚ್ಚು ಪ್ರಭಾವ ಬೀರಿದವು. ನಾಲ್ಕನೇ ಪ್ರಶ್ನೆ, ಪುನರುಜ್ಜೀವನ ಚಳುವಳಿಯ ಪ್ರಮುಖ ಆಶಯ ಯಾವುದಾಗಿತ್ತು? ಪುನರುಜ್ಜೀವನ ಚಳುವಳಿಯ ಪ್ರಮುಖ ಆಶಯ ಸಮಾನತೆಯಾಗಿತ್ತು. ಐದನೇ ಪ್ರಶ್ನೆ, ಯಾವ ಅಂಶ ಭಾರತದಲ್ಲಿ ಪುನರುಜ್ಜೀವನದ ಹುಟ್ಟಿಗೆ ನಾಂದಿ ಆಯಿತು? ವಸಾಹತುಶಾಹಿ ಈ ಅಂಶವು ಭಾರತದಲ್ಲಿ ಪುನರುಜ್ಜೀವನದ ಹುಟ್ಟಿಗೆ ನಾಂದಿಯಾಯಿತು. ಆರನೇ ಪ್ರಶ್ನೆ, ಪುನರುಜ್ಜೀವನ ಚಳುವಳಿಗಿರುವ ಮತ್ತೊಂದು ಹೆಸರೇನು? ಪುನರುಜ್ಜೀವನ ಚಳುವಳಿಗಿರುವ ಮತ್ತೊಂದು ಹೆಸರು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ ಅಂತಲೂ ಕರೆಯಬಹುದು. ಏಳನೇ ಪ್ರಶ್ನೆ, ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯು ಪ್ರಮುಖವಾಗಿ ಯಾರ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿದವು? ಉತ್ತರ, ದಲಿತರು ಮತ್ತು ಮಹಿಳಾ ವರ್ಗಗಳ ಸಾಮಾಜಿಕ ಸಬಲೀಕರಣಕ್ಕೆ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯು ಹೆಚ್ಚು ಒತ್ತು ನೀಡಿದವು. ಆಧುನಿಕ ಕಾಲಘಟ್ಟದ ಭಾರತದಲ್ಲಿ ಭಾರತೀಯರಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ಮೊದಲಿಗರು ಯಾರಂದರೆ ರಾಜಾರಾಮ್ ಮೋಹನ್ ರಾಯರು. ಒಂಬತ್ತನೇ ಪ್ರಶ್ನೆ, ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ, ರಾಜಾರಾಮ್ ಮೋಹನ್ ರಾಯರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೆಯಲಾಗುತ್ತದೆ. ಹತ್ತನೇ ಪ್ರಶ್ನೆ, ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ರಾಜಾರಾಮ್ ಮೋಹನ್ ರಾಯರನ್ನು ಮೊದಲ ಬಾರಿಗೆ ಕರೆದವರು ಯಾರಂದರೆ ರವೀಂದ್ರನಾಥ್ ಟ್ಯಾಗೂರ್ ರವರು. 11ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಆತ್ಮೀಯ ಸಭಾವನ್ನು ಎಷ್ಟರಲ್ಲಿ ಪ್ರಾರಂಭಿಸಿದರು? ಉತ್ತರ, 1814ರಲ್ಲಿ ಅವರು ಆತ್ಮೀಯ ಸಭಾವನ್ನು ಪ್ರಾರಂಭ ಮಾಡ್ತಾರೆ. 12ನೇ ಪ್ರಶ್ನೆ, ಆತ್ಮೀಯ ಸಭಾ ಎಷ್ಟರಲ್ಲಿ ಸ್ಥಗಿತಗೊಂಡಿತು? ಆತ್ಮೀಯ ಸಭಾವು ಸುಮಾರು 1819ರಲ್ಲಿ ಸ್ಥಗಿತಗೊಳ್ಳುತ್ತೆ. 13ನೇ ಪ್ರಶ್ನೆ, ರಾಜಾರಾಮ ಮೋಹನ್ ರಾಯ್ ಅವರು ಬ್ರಹ್ಮ ಸಭಾವನ್ನು ಎಷ್ಟರಲ್ಲಿ ಸ್ಥಾಪಿಸಿದರು? 1828ರಲ್ಲಿ. 14ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಭಾವನ್ನು ಏನೆಂದು ಮರುನಾಮಕರಣ ಮಾಡಿದರು? ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಭಾವನ್ನು ಬ್ರಹ್ಮ ಸಮಾಜ ಎಂದು ಮರುನಾಮಕರಣ ಮಾಡ್ತಾರೆ. 15ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಭಾರತದಲ್ಲಿದ್ದ
ಯಾವ ಮೂಢನಂಬಿಕೆಗಳನ್ನು ವಿರೋಧಿಸಿದರು? ಅವರು ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ, ಬಾಲ್ಯ ವಿವಾಹ. ಇಷ್ಟು ಮೂಢನಂಬಿಕೆಗಳನ್ನು ಅವರು ವಿರೋಧಿಸ್ತಾರೆ. ನೆಕ್ಸ್ಟು 16ನೇ ಪ್ರಶ್ನೆ, ಸತಿ ಪದ್ಧತಿಯನ್ನು ಕಾನೂನು ಬಾಹಿರವೆಂದು ಘೋಷಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಇದು ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ. ವಿಲಿಯಂ ಬೆಂಟಿಕರು ಸತಿ ಪದ್ಧತಿಯನ್ನು ಕಾನೂನು ಬಾಹಿರ ಅಂತ ಘೋಷಿಸ್ತಾರೆ. 17ನೇ ಪ್ರಶ್ನೆ, ವಿಲಿಯಂ ಬೆಂಟಿಕ್ ಸತಿ ಪದ್ಧತಿಯನ್ನು ಎಷ್ಟರಲ್ಲಿ ನಿಷೇಧಗೊಳಿಸಿದರು? 1829ರಲ್ಲಿ ಅವರು ಸತಿ ಪದ್ಧತಿಯನ್ನು ನಿಷೇಧಗೊಳಿಸ್ತಾರೆ. 18ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಪ್ರಾರಂಭಿಸಿದ ಪತ್ರಿಕೆಯ ಹೆಸರೇನು? ಉತ್ತರ ಸಂವಾದ ಕೌಮುದಿ. ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ರಾಜಾರಾಮ್ ಮೋಹನ್ ರಾಯರು ಪ್ರಾರಂಭವನ್ನು ಮಾಡ್ತಾರೆ. 20ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಎಷ್ಟು ಉಪನಿಷತ್ತುಗಳನ್ನು ಸಂಸ್ಕೃತದಿಂದ ಬಂಗಾಳಿ ಭಾಷೆಗೆ ಭಾಷಾಂತರಿಸಿದರು? ಸುಮಾರು 5 ಉಪನಿಷತ್ತುಗಳನ್ನು ರಾಜಾರಾಮ್ ಮೋಹನ್ ರಾಯರು ಸಂಸ್ಕೃತದಿಂದ ಬಂಗಾಳಿ ಭಾಷೆಗೆ ಭಾಷಾಂತರಿಸ್ತಾರೆ. ನೆಕ್ಸ್ಟು 21ನೇ ಪ್ರಶ್ನೆ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದ ಭಾರತೀಯರು ಯಾರು ಅಂದರೆ ಅದು ರಾಜಾರಾಮ್ ಮೋಹನ್ ರಾಯರು. ನೆಕ್ಸ್ಟು 22ನೇ ಪ್ರಶ್ನೆ, ಭಾರತೀಯ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕರು ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ರಾಜಾರಾಮ್ ಮೋಹನ್ ರಾಯರು. 23ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರ ನಂತರ ಇವರ ಸಮಾಜಮುಖಿ ಕಾರ್ಯಗಳನ್ನು ಮುಂದೆ ಯಾರು ಮುಂದುವರಿಸಿದರು? ಯಾರಂತಂದರೆ ಉತ್ತರ ದೇವೇಂದ್ರನಾಥ್ ಟ್ಯಾಗೂರ್ ಮತ್ತು ಕೇಶವ್ ಚಂದ್ರ ಸೇನ್. ದೇವೇಂದ್ರನಾಥ್ ಟ್ಯಾಗೂರ್ ಮತ್ತು ಕೇಶವ್ ಚಂದ್ರ ಸೇನರು. ನೆಕ್ಸ್ಟು 24ನೇ ಪ್ರಶ್ನೆ, ರಾಜ ಎಂಬ ಬಿರುದನ್ನು ರಾಜಾರಾಮ್ ಮೋಹನ್ ರಾಯರಿಗೆ ನೀಡಿದ ರಾಜ ಯಾರು? ಯಾರಂತಂದರೆ ಮೊಘಲರ ಬಾದ್ಶಾಹ ಎಂಬ ರಾಜಾರಾಮ್ ಮೋಹನ್ ರಾಯರಿಗೆ ರಾಜ ಎಂಬ ಬಿರುದನ್ನು ನೀಡ್ತಾರೆ. 25ನೇ ಪ್ರಶ್ನೆ, ಮೊಘಲ್ ಬಾದ್ಶಾಹ ರಾಮ ಮೋಹನ್ ರಾಯರಿಗೆ ಎಷ್ಟರಲ್ಲಿ ರಾಜ ಎಂಬ ಬಿರುದನ್ನು ನೀಡಿದರು? ಸುಮಾರು ಅವರು 1829ರಲ್ಲಿ ರಾಜಾರಾಮ್ ಮೋಹನ್ ರಾಯರಿಗೆ ಈ ಒಂದು ಬಿರುದನ್ನು ನೀಡ್ತಾರೆ. ನೆಕ್ಸ್ಟು 26ನೇ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಎಲ್ಲಿ ಸ್ಥಾಪಿಸಿದರು? ಬ್ರಹ್ಮ ಸಮಾಜವನ್ನು ಬಂಗಾಳದಲ್ಲಿ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟು 27ನೇ ಪ್ರಶ್ನೆ, ಬ್ರಹ್ಮ ಸಮಾಜವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ಬ್ರಹ್ಮ ಸಮಾಜವನ್ನು 1828ರಲ್ಲಿ ಪ್ರಾರಂಭ ಮಾಡ್ತಾರೆ. ಪ್ರಾರ್ಥನಾ ಸಮಾಜವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ಪ್ರಾರ್ಥನಾ ಸಮಾಜವನ್ನು 1867ರಲ್ಲಿ ಪ್ರಾರಂಭ ಮಾಡ್ತಾರೆ. 29ನೇ ಪ್ರಶ್ನೆ, ರಾಜಾ ರಾಮ ಮೋಹನ್ ರಾಯರು ಯಾವುದರ ಪರವಾಗಿ ಇದ್ದರು? ರಾಜಾರಾಮ್ ಮೋಹನ್ ರಾಯರು ಏಕದೇವತಾರಾಧನೆ ಮತ್ತು ವಿಧವಾ ವಿವಾಹ ಈ 2 ಅಂಶಗಳ ಪರವಾಗಿರ್ತಾರೆ. ನೆಕ್ಸ್ಟು 30ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಯಾವುದರ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ಯತ್ನಿಸಿದರು? ರಾಜಾರಾಮ್ ಮೋಹನ್ ರಾಯರು ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ಯತ್ನಿಸ್ತಾರೆ. ನೆಕ್ಸ್ಟು 31ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜವನ್ನು ಎಷ್ಟರಲ್ಲಿ ಪ್ರಾರಂಭಿಸಲಾಯಿತು? ಪ್ರಾರ್ಥನಾ ಸಮಾಜವನ್ನು ಸಾಮಾನ್ಯ ಶಕ 1867ರಲ್ಲಿ ಪ್ರಾರಂಭ ಮಾಡ್ತಾರೆ. 32ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ ಪಾಂಡುರಂಗ. 33ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜವನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಪ್ರಾರ್ಥನಾ ಸಮಾಜವನ್ನು ಮುಂಬೈಯಲ್ಲಿ ಪ್ರಾರಂಭ ಮಾಡ್ತಾರೆ. 34ನೇ ಪ್ರಶ್ನೆ,
ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರುಗಳು ಯಾರು? ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರುಗಳು ಬಾಳವಾಗಳೆ, ಎನ್ ಚಂದಾವರ್ಕರ್ ಮತ್ತು ಎಂ.ಜಿ. ರಾನಡೆ. 35ನೇ ಪ್ರಶ್ನೆ, ಇವರು ಯಾವ ವಿಷಯಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದರು? ಇವರು ಪ್ರಮುಖವಾಗಿ ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ಮಹಿಳೆಯರ ಸ್ಥಾನಮಾನಗಳಿಗೆ ಹೆಚ್ಚು ಒತ್ತನ್ನು ನೀಡ್ತಾ ಹೋಗ್ತಾರೆ. 36ನೇ ಪ್ರಶ್ನೆ, ಇವರು ಯಾರಿಗೆ ಆಶ್ರಯಗಳನ್ನು ಸ್ಥಾಪಿಸಿದರು? ಎಂ.ಜಿ. ರಾನಡೆ ಅವರು ನಿರ್ಗತಿಕರಿಗೆ ಮತ್ತು ಅನಾಥರಿಗೆ ಆಶ್ರಯಗಳನ್ನು ಸ್ಥಾಪಿಸ್ತಾ ಹೋಗ್ತಾರೆ. ನೆಕ್ಸ್ಟು 37ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಎಷ್ಟರಲ್ಲಿ ಪ್ರಾರಂಭಿಸಲಾಯಿತು? ಸತ್ಯಶೋಧಕ ಸಮಾಜವನ್ನು 1873ರಲ್ಲಿ ಪ್ರಾರಂಭ ಮಾಡ್ತಾರೆ. 38ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು? ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಸತ್ಯಶೋಧಕ ಸಮಾಜದ ಸ್ಥಾಪಕರು. 39ನೇ ಪ್ರಶ್ನೆ, ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಎಲ್ಲಿ ಆರಂಭಿಸ್ತಾರೆ? ಮಹಾರಾಷ್ಟ್ರದಲ್ಲಿ. 40ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಎಲ್ಲಿ ಆರಂಭಿಸಿದರು? ಮಹಾರಾಷ್ಟ್ರದಲ್ಲಿ. 40ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರು ಸತ್ಯಶೋಧಕ ಸಮಾಜವನ್ನು ಏಕೆ ಸ್ಥಾಪಿಸಿದರು? ಯಾಕಂದರೆ ಕೆಳವರ್ಗದವರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸ್ತಾರೆ. 41ನೇ ಪ್ರಶ್ನೆ, ಇವರು ಅಂದರೆ ಜ್ಯೋತಿ ಬಾಪುಲೆ ಅವರು ಯಾರ ಉನ್ನತೀಕರಣಕ್ಕಾಗಿ ಶಾಲೆಗಳನ್ನು ತೆರೆದರು? ಅವರು ಅಸ್ಪೃಶ್ಯರು, ಅನಾಥರು ಮತ್ತು ವಿಧವೆಯರಿಗಾಗಿ ಶಾಲೆಗಳನ್ನು ತೆರೀತಾರೆ. 42ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರು ಸಮಾಜದ ಯಾವ ವರ್ಗವನ್ನು ಖಂಡಿಸ್ತಾರೆ? ಅವರು ಬ್ರಾಹ್ಮಣ ಪುರೋಹಿತಶಾಹಿ ವರ್ಗವನ್ನು ಖಂಡಿಸ್ತಾರೆ. 43ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರು ಬರೆದಿರುವ ಕೃತಿಯ ಹೆಸರೇನು? ಜ್ಯೋತಿ ಬಾಪುಲೆ ಅವರು ಗುಲಾಮಗಿರಿ ಎಂಬ ಒಂದು ಕೃತಿಯನ್ನು ಬರೀತಾರೆ. 44ನೇ ಪ್ರಶ್ನೆ, ಗುಲಾಮಗಿರಿ ಕೃತಿಯನ್ನು ಯಾವ ರೂಪದಲ್ಲಿ ವಿವರಿಸಲಾಗಿದೆ? ಗುಲಾಮಗಿರಿ ಕೃತಿಯು ಒಂದು ಸಂವಾದದ ರೂಪದಲ್ಲಿದೆ. 45ನೇ ಪ್ರಶ್ನೆ, ಮಹಾತ್ಮ ಜ್ಯೋತಿ ಬಾಪುಲೆ ಅವರ ಪತ್ನಿಯ ಹೆಸರೇನು? ಅವರ ಪತ್ನಿಯ ಹೆಸರು ಸಾವಿತ್ರಿ ಬಾಯಿ. 46ನೇ ಪ್ರಶ್ನೆ, ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಯಾರ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಆರಂಭಿಸ್ತಾರೆ? ಅವರು ತನ್ನ ಪತ್ನಿಯಾದ ಸಾವಿತ್ರಿ ಬಾಯಿ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸ್ತಾರೆ. 47ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರು ಬಾಲ ವಿಧವೆಯರಿಗೆ ಎಷ್ಟರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆದರು? ಸುಮಾರು 1863ರಲ್ಲಿ ಅವರು ಬಾಲ ವಿಧವೆಯರಿಗಾಗಿ ವಸತಿ ಕೇಂದ್ರಗಳನ್ನು ತೆರಿತಾ ಹೋಗ್ತಾರೆ. ನೆಕ್ಸ್ಟು 48ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರು 1863ರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆಯುವ ಮೂಲಕ ಯಾವ ಪ್ರಕರಣವನ್ನು ಕೊನೆಗಾಣಿಸುವ ಪ್ರಯತ್ನವನ್ನು ಮಾಡಿದರು? ಅವರು ಶಿಶು ಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಪ್ರಯತ್ನ ಮಾಡ್ತಾರೆ. ನೆಕ್ಸ್ಟು 49ನೇ ಪ್ರಶ್ನೆ, ಜ್ಯೋತಿ ಬಾಪುಲೆ ಅವರನ್ನು ಯಾರು ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಸ್ವೀಕರಿಸ್ತಾರೆ? ಯಾರಂತಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು. 50ನೇ ಪ್ರಶ್ನೆ, ತರುಣ ಬಂಗಾಳಿ ಚಳುವಳಿಯ ನಾಯಕರು ಯಾರು? ತರುಣ ಬಂಗಾಳಿ ಚಳುವಳಿಯ ನಾಯಕ ಹೆನ್ರಿ ವಿವಿಯನ್ ಡಿರೋಜಿಯೋ. 51ನೇ ಪ್ರಶ್ನೆ, ಹೆನ್ರಿ ವಿವಿಯನ್ ಡಿರೋಜಿಯೋ ಯಾರಂತಂದರೆ ಅವರು ಒಬ್ಬರು ಆಂಗ್ಲೋ ಇಂಡಿಯನ್. 52ನೇ ಪ್ರಶ್ನೆ, ಹೆನ್ರಿ ವಿವಿಯನ್ ಡಿರೋಜಿಯೋ ಅವರು ಯುವಕರಿಗೆ ಏನೆಂದು ಕರೆ ನೀಡಿದರು? ಅವರು ಯುವಕರಿಗೆ ಏನಂತ ಕರೆ ನೀಡ್ತಾರೆ ಅಂದರೆ ಸ್ವಂತಿಕೆ ಮತ್ತು ವಿವೇಚನೆಯಿಂದ ಆಲೋಚಿಸುವಂತೆ ಕರೆಯನ್ನು ನೀಡ್ತಾರೆ. ಸ್ವಂತಿಕೆ ಮತ್ತು ವಿವೇಚನೆಯಿಂದ ಆಲೋಚಿಸುವ ಕರೆಯನ್ನು ನೀಡಿದವರು ಹೆನ್ರಿ ವಿವಿಯನ್ ಡಿರೋಜಿಯೋ. 53ನೇ ಪ್ರಶ್ನೆ,
ಆರ್ಯ ಸಮಾಜದ ಸ್ಥಾಪಕರು ಯಾರು? ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿಯವರು. ನೆಕ್ಸ್ಟು 54ನೇ ಪ್ರಶ್ನೆ, ಆರ್ಯ ಸಮಾಜವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ಆರ್ಯ ಸಮಾಜವನ್ನು 1875ರಲ್ಲಿ ಪ್ರಾರಂಭ ಮಾಡ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು? ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮೂಲಶಂಕರ. 56ನೇ ಪ್ರಶ್ನೆ, ದಯಾನಂದ ಸರಸ್ವತಿಯವರ ಮುಖ್ಯ ಆಶಯ ಏನಾಗಿತ್ತು? ದಯಾನಂದ ಸರಸ್ವತಿಯವರ ಮುಖ್ಯ ಆಶಯ ಏನಾಗಿತ್ತಂತಂದರೆ ಉತ್ತರ ವೇದಗಳ ಕಾಲದ ಭಾರತದ ಆದರ್ಶ ಸಮಾಜವನ್ನು ಪುನಃ ಸ್ಥಾಪಿಸಬೇಕು ಎಂಬ ಆಶಯವನ್ನು ಅವರು ಹೊಂದಿದ್ದರು. ನೆಕ್ಸ್ಟ್ 57ನೇ ಪ್ರಶ್ನೆ, ದಯಾನಂದ ಸರಸ್ವತಿಯವರು ಭಾರತೀಯರಿಗೆ ಏನೆಂದು ಕರೆ ನೀಡಿದರು? ಅವರು ವೇದಗಳಿಗೆ ಹಿಂತಿರುಗಿ, ಇದು ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ. ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಬರ್ತಾ ಇರುತ್ತೆ. ಸ್ವಾಮಿ ದಯಾನಂದ ಸರಸ್ವತಿಯವರು. ದಯಾನಂದ ಸರಸ್ವತಿಯವರು ಸಮಾಜದ ಯಾವ ಮೂಢನಂಬಿಕೆಗಳನ್ನು ಖಂಡಿಸಿದರು? ಅವರು ಮೂರ್ತಿ ಪೂಜೆ, ಅಸ್ಪೃಶ್ಯತೆ, ಬಾಲ್ಯ ವಿವಾಹ ಮತ್ತು ಜಾತಿ ಪದ್ಧತಿ, ಈ ಮೂಢನಂಬಿಕೆಗಳನ್ನು ಅವರು ಖಂಡಿಸ್ತಾ ಹೋಗ್ತಾರೆ. ನೆಕ್ಸ್ಟು 59ನೇ ಪ್ರಶ್ನೆ, ದಯಾನಂದ ಸರಸ್ವತಿ ಅವರು ಸಮಾಜದ ಯಾವ ಪದ್ಧತಿಗಳನ್ನು ಪ್ರೋತ್ಸಾಹಿಸಿದರು? ಅವರು ವಿಧವಾ ವಿವಾಹ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ನೆಕ್ಸ್ಟು 60ನೇ ಪ್ರಶ್ನೆ, ದಯಾನಂದ ಸರಸ್ವತಿ ಅವರು ತಮ್ಮ ವಿಚಾರಧಾರೆಯನ್ನು ಯಾವ ಕೃತಿಯಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾರೆ? ಅವರು ಸತ್ಯರ್ಥ ಪ್ರಕಾಶ ಎಂಬ ಒಂದು ಪುಸ್ತಕದಲ್ಲಿ ತಮ್ಮ ವಿಚಾರಧಾರೆಗಳನ್ನು ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತಾರೆ. 61ನೇ ಪ್ರಶ್ನೆ, ಯಾರು ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ? ಲಾಲ ಹಂಸರಾಜ್ ಎನ್ನುವವರು ಲಾಹೋರಿನಲ್ಲಿ ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ 62ನೇ ಪ್ರಶ್ನೆ, ದಯಾನಂದ ಆಂಗ್ಲೋ ವೇದಿಕ್ ಶಾಲೆಯು ಎಷ್ಟರಲ್ಲಿ ಪ್ರಾರಂಭವಾಯಿತು? ದಯಾನಂದ ವೇದಿಕ್ ಶಾಲೆಯು ಸುಮಾರು 1886ರಲ್ಲಿ ಪ್ರಾರಂಭವಾಗುತ್ತೆ. 63ನೇ ಪ್ರಶ್ನೆ, ಯಾರು ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಗಾಢವಾಗಿ ಪ್ರಭಾವಿತರಾಗಿದ್ದರು? ಯಾರಂದರೆ ಲಾಲ್ ಲಜಪತಿ ರಾಯ್ ಮತ್ತು ಬಾಲಗಂಗಾಧರನಾಥ್ ತಿಲಕರು ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಗಾಢ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ನೆಕ್ಸ್ಟು ಶುದ್ಧಿ ಚಳುವಳಿಯನ್ನು ಆರಂಭಿಸಿದವರು ಯಾರು? ಶುದ್ಧಿ ಚಳುವಳಿಯನ್ನು ಆರಂಭಿಸಿದವರು ಶ್ರದ್ಧಾನಂದರು. 65ನೇ ಪ್ರಶ್ನೆ, ಶುದ್ಧಿ ಚಳುವಳಿ ಎಂದರೇನು? ಶುದ್ಧಿ ಚಳುವಳಿ ಅಂತಂದರೆ ಬೇರೊಂದು ಧರ್ಮಕ್ಕೆ ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವ ಚಳುವಳಿಗೆ ಶುದ್ಧಿ ಚಳುವಳಿ. ಬೇರೊಂದು ಧರ್ಮಕ್ಕೆ ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವ ಒಂದು ಚಳುವಳಿಯೇ ಶುದ್ಧಿ ಚಳುವಳಿ. 66ನೇ ಪ್ರಶ್ನೆ, ದಯಾನಂದ ಸರಸ್ವತಿ ಅವರು ಯಾರು ವೇದಗಳನ್ನು ಕಲಿಯಬಹುದು ಎಂದು ಘೋಷಿಸಿದರು? ಅವರು ಮಹಿಳೆಯರು ಸಹ ವೇದಗಳನ್ನು ಕಲಿಯಲು ಅರ್ಹರು ಅಂತ ಹೇಳ್ತಾರೆ. 67ನೇ ಪ್ರಶ್ನೆ, ದಯಾನಂದ ಸರಸ್ವತಿಯವರು ಯಾರ ಪೂಜೆಯನ್ನು ಪ್ರತಿಪಾದಿಸಿದರು? ಅವರು ಗೋ ಪೂಜೆಯನ್ನು ಪ್ರತಿಪಾದಿಸ್ತಾರೆ. 68ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಯಾವಾಗ ಪ್ರಾರಂಭವಾಯಿತು? ರಾಮಕೃಷ್ಣ ಮಿಷನ್ನು 1897ರಲ್ಲಿ ಪ್ರಾರಂಭವಾಗುತ್ತೆ. 69ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ನನ್ನು ಪ್ರಾರಂಭಿಸಿದವರು ಯಾರು? ರಾಮಕೃಷ್ಣ ಮಿಷನ್ನನ್ನು ಪ್ರಾರಂಭಿಸಿದವರು ಸ್ವಾಮಿ ವಿವೇಕಾನಂದರು. 70ನೇ ಪ್ರಶ್ನೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ನೀಡಿದವರು ಯಾರು? ಸ್ವಾಮಿ ವಿವೇಕಾನಂದರು. 71ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನು? ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. 72ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಎಲ್ಲಿ ಜನಿಸಿದರು? ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಲ್ಲಿ ಜನಿಸ್ತಾರೆ. 73ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಎಷ್ಟರಲ್ಲಿ ಜನಿಸಿದರು? ಸ್ವಾಮಿ ವಿವೇಕಾನಂದರು 1863 ಜನವರಿ 12ರಂದು ಜನಿಸ್ತಾರೆ. ಸ್ವಾಮಿ ವಿವೇಕಾನಂದರು ಯಾರ ಶಿಷ್ಯರಾಗಿದ್ದರು? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಅಂಶರ ಶಿಷ್ಯರಾಗಿದ್ದರು. 75ನೇ ಪ್ರಶ್ನೆ, ನರೇಂದ್ರನಾಥ ದತ್ತರ ಹೆಸರು ಸ್ವಾಮಿ ವಿವೇಕಾನಂದ ಎಂದು ಮರುನಾಮಕರಣ ಮಾಡಿದವರು ಯಾರು?
ಯಾರಂತಂದರೆ ರಾಜ ಅಜಿತ್ ಸಿಂಗ್ ಅವರು ಸ್ವಾಮಿ ವಿವೇಕಾನಂದ ಅಂತ ನಾಮಕರಣವನ್ನು ಮಾಡ್ತಾರೆ. ನೆಕ್ಸ್ಟು, ಅಮೇರಿಕಾದ ಚಿಕಾಗೋ ನಗರದಲ್ಲಿ ನಡೆದ ಪ್ರಥಮ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದವರು ಯಾರಂತಂದರೆ ಸ್ವಾಮಿ ವಿವೇಕಾನಂದರು. 77ನೇ ಪ್ರಶ್ನೆ, ಅಮೇರಿಕದಲ್ಲಿ ನಡೆದ ಪ್ರಥಮ ವಿಶ್ವಧರ್ಮ ಸಮ್ಮೇಳನವು ಎಷ್ಟರಲ್ಲಿ ನಡೆಯಿತು? 1893ರಲ್ಲಿ. 78ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರದಲ್ಲಿ ನಡೆದ ಪ್ರಥಮ ವಿಶ್ವಧರ್ಮ ಸಮ್ಮೇಳನದಲ್ಲಿ ಯಾವ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿದ್ರು? ಅವರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿರ್ತಾರೆ. 79ನೇ ಪ್ರಶ್ನೆ, ವಿಶ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಯಾವ ವಿಷಯವನ್ನು ಕುರಿತು ಭಾಷಣ ಮಾಡಿದರು? ಅವರು ವೇದಾಂತಗಳನ್ನು ಕುರಿತು ಭಾಷಣವನ್ನು ಮಾಡ್ತಾರೆ. 80ನೇ ಪ್ರಶ್ನೆ, ಎಲ್ಲಿಯವರೆಗೆ ಜನರು ಹಸಿವು, ಬಡತನ ಮತ್ತು ಅಜ್ಞಾನದಲ್ಲಿರುವರೋ ಅಲ್ಲಿಯವರೆಗೆ ನಾನು ಮತ್ತೆ ಮತ್ತೆ ಜನ್ಮ ತಾಳಿ ಅದನ್ನು ಹೋಗಲಾಡಿಸಲು ಶ್ರಮಿಸುತ್ತೇನೆ ಎಂದವರು ಯಾರು? ಈ ಒಂದು ಸಂದೇಶವನ್ನು ನೀಡಿದವರು ಸ್ವಾಮಿ ವಿವೇಕಾನಂದರು. 81ನೇ ಪ್ರಶ್ನೆ, ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಯಾರಿಗಾಗಿ ಸಂಸ್ಕೃತ ಕಾಲೇಜುಗಳನ್ನು ತೆರೀತಾರೆ? ಅವರು ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗಾಗಿ ಸಂಸ್ಕೃತ ಕಾಲೇಜುಗಳನ್ನು ತೆರೆದರು. 82ನೇ ಪ್ರಶ್ನೆ, ಯಾರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹವು ನಡೆಯಿತು? ಈಶ್ವರಚಂದ್ರ ವಿದ್ಯಾಸಾಗರ್ ರವರ ನೇತೃತ್ವದಲ್ಲಿ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹವು ಮೊದಲ ಬಾರಿಗೆ ನಡೆಯಿತು. 87ನೇ ಪ್ರಶ್ನೆ, ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ವಿವಾಹವು ಎಲ್ಲಿ ನಡೆಯಿತು ಮತ್ತು ಯಾವಾಗ ನಡೆಯಿತು ಮತ್ತು ಯಾರ ನೇತೃತ್ವದಲ್ಲಿ ನಡೆಯಿತು ಅಂತಂದರೆ ಅದು 1856ರಲ್ಲಿ ನಡೆಯುತ್ತೆ, ಕೋಲ್ಕತ್ತಾದಲ್ಲಿ ನಡೆಯುತ್ತೆ ಮತ್ತು ವಿದ್ಯಾಸಾಗರ್ ರವರ ನೇತೃತ್ವದಲ್ಲಿ ಅದು ನಡೆಯುತ್ತಾ ಹೋಗುತ್ತೆ. ನೆಕ್ಸ್ಟ್ 84ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಯಾವ ಉದ್ದೇಶದಿಂದ ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು? ಸ್ವಾಮಿ ವಿವೇಕಾನಂದರು ಮಾನವರ ಹಿತ, ಸಮಾಜದ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವ ಉದ್ದೇಶದಿಂದ ಅವರು ರಾಮಕೃಷ್ಣ ಮಿಷನನ್ನು ಪ್ರಾರಂಭ ಮಾಡ್ತಾರೆ. 85ನೇ ಪ್ರಶ್ನೆ, ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ ಎಂದು ಹೇಳಿದವರು ಯಾರು? ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಅದನ್ನು ಹೇಳಿದವರು ಸ್ವಾಮಿ ವಿವೇಕಾನಂದರು. ಸ್ತ್ರೀಯರ ಉದ್ಧಾರ ನಮ್ಮ ರಾಷ್ಟ್ರದ ಉದ್ಧಾರ. 86ನೇ ಪ್ರಶ್ನೆ, ಯಾರು ದರಿದ್ರ ನಾರಾಯಣರ ಸೇವೆಗೆ ಕರೆ ನೀಡಿದರು? ಸ್ವಾಮಿ ವಿವೇಕಾನಂದರು ದರಿದ್ರ ನಾರಾಯಣರ ಸೇವೆಗೆ ಕರೆಯನ್ನು ನೀಡ್ತಾರೆ. ನೆಕ್ಸ್ಟು 87ನೇ ಪ್ರಶ್ನೆ, ಯಾರು ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಬಣ್ಣಿಸಿದರು? ಯಾರಂತಂದರೆ ಬಾಲಗಂಗಾಧರನಾಥ್ ತಿಲಕ್ ರವರು ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದರನ್ನು ಬಣ್ಣಿಸ್ತಾರೆ. 88ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಯಾವ ಸ್ಥಳಕ್ಕೆ ಭೇಟಿ ನೀಡಿದ್ದರು? ಅವರು ಮೈಸೂರು ಸಂಸ್ಥಾನಕ್ಕೆ ಭೇಟಿ ನೀಡಿರ್ತಾರೆ. 89ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರನ್ನು ಮೈಸೂರು ಸಂಸ್ಥಾನದಲ್ಲಿ ಯಾವ ರಾಜರು ಆಹ್ವಾನಿಸಿದರು? ಯಾರಂತಂದರೆ 10ನೇ ಚಾಮರಾಜ ಒಡೆಯರು. 10ನೇ ಚಾಮರಾಜ ಒಡೆಯರು ಸ್ವಾಮಿ ವಿವೇಕಾನಂದರಿಗೆ ಸಮ್ಮೇಳನಕ್ಕೆ ಹೋಗಲು ಯಾವ ಸಹಾಯವನ್ನು ಮಾಡಿದರು? ಅವರು ಧನ ಸಹಾಯವನ್ನು ಮಾಡಿರ್ತಾರೆ. ನೆಕ್ಸ್ಟು 91ನೇ ಪ್ರಶ್ನೆ, ಯಾರು ಕೇವಲ ಜನ್ಮದ ಆಧಾರದಲ್ಲಿ ಬ್ರಾಹ್ಮಣರು ಅಧಿಕಾರ ಪಡೆಯುವುದನ್ನು ತಿರಸ್ಕರಿಸಿದರು? ದಯಾನಂದ ಸರಸ್ವತಿಯವರು. 92ನೇ ಪ್ರಶ್ನೆ, ಆರ್ಯ ಸಮಾಜವು ಭಾರತೀಯರಲ್ಲಿ ಯಾವ ಭಾವನೆಯನ್ನು ಪ್ರಚೋದಿಸುವ ಒಂದು ಆಂದೋಲನವಾಗಿತ್ತು? ಅದು ಸ್ವರಾಜ್ಯ ಮತ್ತು ಸ್ವದೇಶಿ ಭಾವನೆಗಳನ್ನು ಪ್ರಚೋದಿಸುವ ಒಂದು ಆಂದೋಲನವಾಗಿತ್ತು. ಯಾರು ಇಂಗ್ಲಿಷ್ ಶಿಕ್ಷಣವು ಭಾರತೀಯರ ವಿಮೋಚನೆಗೆ ದಾರಿಯಾಗಿದೆ ಎಂದು ಪ್ರತಿಪಾದಿಸುತ್ತಾರೆ? ಯಾರಂತಂದರೆ ಬ್ರಿಟಿಷರು. 94ನೇ ಪ್ರಶ್ನೆ, ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಯಾರಂದರೆ ಮಹಾತ್ಮ ಜ್ಯೋತಿ ಬಾಪುಲೆ ಅವರು. 95ನೇ ಪ್ರಶ್ನೆ, ಯಾವ ಸಮಾಜವು ಭಾರತೀಯ ಶಿಕ್ಷಣ ಅಭಿವೃದ್ಧಿಗೆ ಶ್ರಮಿಸಿದ್ದಲ್ಲದೆ ರಾಷ್ಟ್ರೀಯ ಚಳುವಳಿಗೆ ಸ್ಫೂರ್ತಿ ನೀಡಿತು? ಅದು ಆರ್ಯ ಸಮಾಜ. 96ನೇ ಪ್ರಶ್ನೆ, ತರುಣ ಬಂಗಾಳಿ ಚಳುವಳಿಯನ್ನು ಏನೆಂದು ಕರೆಯಲಾಗುತ್ತದೆ? ತರುಣ ಬಂಗಾಳಿ ಚಳುವಳಿಯನ್ನು ಯಂಗ್ ಬೆಂಗಾಲ್ ಚಳುವಳಿ ಅಂತಲೂ ಸಹ ಕರೀತಾರೆ. ಯಂಗ್ ಬಂಗಾಲಿಯನ್ ಚಳುವಳಿ ಎಂದು ಕರೆಯಲಾಗುತ್ತದೆ.
97ನೇ ಪ್ರಶ್ನೆ, ಯಾರ ಸಲಹೆಯ ಮೇರೆಗೆ 10ನೇ ಚಾಮರಾಜ ಒಡೆಯರ್ ಅವರು ದಲಿತರಿಗೆ ಮೈಸೂರಿನಲ್ಲಿ ಶಾಲೆಗಳನ್ನು ತೆರೆದರು? ಸ್ವಾಮಿ ವಿವೇಕಾನಂದರ ಸಲಹೆಯ ಮೇರೆಗೆ 10ನೇ ಚಾಮರಾಜ ಒಡೆಯರು ಮೈಸೂರಿನಲ್ಲಿ ದಲಿತರಿಗೋಸ್ಕರ ಶಾಲೆಗಳನ್ನು ತೆರೀತಾರೆ. 98ನೇ ಪ್ರಶ್ನೆ, 10ನೇ ಚಾಮರಾಜ ಒಡೆಯರ್ ಅವರು ದಲಿತರಿಗೆ ಮೈಸೂರಿನಲ್ಲಿ ಒಟ್ಟು ಎಷ್ಟು ಪ್ರತ್ಯೇಕ ಶಾಲೆಗಳನ್ನು ತೆರೀತಾರೆ? ಅವರು 3 ಪ್ರತ್ಯೇಕ ಶಾಲೆಗಳನ್ನು ತೆರೀತಾ ಹೋಗ್ತಾರೆ. 99ನೇ ಪ್ರಶ್ನೆ, ಭಾರತದ ಉನ್ನತಿಯ ಕನಸನ್ನು ಕಂಡವರು ಯಾರು? ಭಾರತದ ಉನ್ನತದ ಕನಸನ್ನು ಕಂಡವರು ಯಾರು ಅಂತಂದರೆ ಉನ್ನತಿಯ ಕನಸನ್ನು ಸ್ವಾಮಿ ವಿವೇಕಾನಂದರು. 100ನೇ ಪ್ರಶ್ನೆ, ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಯಾರು? ಯಾರಂದರೆ ಉತ್ತರ ರಾಜಾರಾಮ್ ಮೋಹನ್ ರಾಯರು. ಧನ್ಯವಾದಗಳು.